ಧರ್ಮಸ್ಥಳದಲ್ಲಿ ಶವ ಉತ್ಖನನ ಕಾರ್ಯ ಮುಂದುವರೆದಿದೆ. 15ನೇ ಸ್ಪಾಟ್ ಅನ್ನ ಅನಾಮಿಕ ದೂರದಾರ ಗುರುತಿಸಿದ್ದು, ಆ ಸ್ಪಾಟ್ ಅನ್ನ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅಗೆಯುವ ಕೆಲಸವನ್ನ ಮಾಡಲಾಗುತ್ತೆ. ಧರ್ಮಸ್ಥಳದಲ್ಲಿ ಕಳೆಬರ ಶೋಧಕ್ಕೆ ಮತ್ತೊಂದು ಟ್ವಿಸ್ಟ್ ಇದು. ಬೋಳಿಯಾರ್ ಅರಣ್ಯ ಪ್ರದೇಶಕ್ಕೆ ಎಸ್ಐಟಿ ಟೀಮ್ ಅನ್ನ ಕರೆದುಕೊಂಡು ಹೋಗಲಾಗಿದೆ. ಅನಾಮಿಕ ತೋರಿಸಿದ 15ನೇ ಸ್ಥಳದಲ್ಲಿ ಉತ್ಖನನ ಆರಂಭ ಆಗುತ್ತೆ. ಬೋಳಿಯಾರ್ನ ಗೋಂಕ್ರತಾರ್ ಅಲ್ಲಿ ಈ ಒಂದು ಜಾಗವನ್ನ ತೋರಿಸಿದ್ದಾರೆ. ಹೊಸ ಜಾಗದಲ್ಲಿ ಹುಡುಕಾಟಕ್ಕೆ ಎಸ್ಐಟಿ ಟೀಮ್ ಮುಂದಾಯಿತು. ಧರ್ಮಸ್ಥಳದಲ್ಲಿ ಕಳೆಬರ ಶೋಧಕ್ಕಾಗಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿಯವರೆಗೂ 13 ಸ್ಪಾಟ್ಗಳನ್ನ ಸ್ಪಷ್ಟವಾಗಿ ತೋರಿಸಿದ್ದು, ಅದಾದ ನಂತರದಲ್ಲಿ ಮತ್ತೊಂದು ಸ್ಪಾಟ್ ಅನ್ನ ಆತ ತೋರಿಸಲಾಗಿತ್ತು. ಅದು 14ನೇ ಸ್ಪಾಟ್ ಆಗಿ ಗುರುತಿಸಲಾಗಿತ್ತು. ಈಗ ಮಗದೊಂದು ಸ್ಪಾಟ್ನ ನಾನು ತೋರಿಸ್ತೀನಿ, ಅಲ್ಲಿ ಕಳೆಬರ ಇದೆ, ಅದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಅಂತ ಅನಾಮಿಕ ಹೇಳಿದ್ರಿಂದ ಆತ ಹೇಳಿದಂತೆ ಆತ ಬೋಳಿಯಾರ್ನ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಇಡೀ ಎಸ್ಐಟಿ ತಂಡವನ್ನ. ಅಲ್ಲಿ ಶೋಧ ಕಾರ್ಯಕ್ಕಾಗಿ ಇಡೀ ಟೀಮ್ ಹೋಗಿದೆ. 15ನೇ ಸ್ಪಾಟ್ ಅನ್ನ ಗುರುತಿಸಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದ್ದು, ಇನ್ನು ಕೆಲವೇ ಹೊತ್ತುಗಳಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಬೇಕಷ್ಟೇ. ಈಗಾಗಲೇ ಅಲ್ಲಿ ಗುಂಡಿ ಅಗೆಯುವಂತಹ ಸಿಬ್ಬಂದಿಗಳನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. ಉಪ್ಪಿನ ಮೂಟೆಯನ್ನು ಕೂಡ ತೆಗೆದುಕೊಂಡು ಹೋಗಲಾಗಿದೆ. ಮುಂದುವರೆದಂತೆ ಅಲ್ಲೇನಾದರೂ ಸಿಗಬಹುದಾ, ಈ ದೂರುದಾರನ ಸಾಕ್ಷ್ಯಕ್ಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳೇನಾದರೂ ಲಭ್ಯವಾಗಬಹುದಾ ಅನ್ನುವಂತಹ ಪ್ರಶ್ನೆ ಇದೀಗ ಮನೆ ಮಾಡಿದೆ. 15ನೇ ಸ್ಪಾಟ್ ಗುರುತಿಸ್ತಾರಾ, ಇಲ್ಲಿಗೆ ನಿಲ್ಲಿಸ್ತಾರಾ? ಯಾಕಂದ್ರೆ ಆತ ತೋರಿಸಿದ ಯಾವ ಜಾಗದಲ್ಲೂ ಯಾವ ಕಳೆಬರಹವೂ ಸಿಕ್ಕಿಲ್ಲ. ಆ ಕಾರಣದಿಂದಾಗಿ ಮುಂದೇನು ಅನ್ನುವಂತಹ ಪ್ರಶ್ನೆ ಇತ್ತು. ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟಿದ್ದೇನೆ ಅನ್ನುವಂಥ ದೂರುದಾರನ ಪ್ರಕರಣದ ನಂತರ ಸುಮಾರು 15 ದಿವಸಗಳ ಕಾಲ ಈ ಕಾರ್ಯಾಚರಣೆ ಮುಂದುವರೆದಿದೆ. 3 ದಿವಸಗಳ ಕಾಲ ವಿಚಾರಣೆ ಮತ್ತು ಮಹಜರು ಪ್ರಕ್ರಿಯೆ ನಡೆದಿತ್ತು. ಇವತ್ತು ಪಾಯಿಂಟ್ ನಂಬರ್ 15ಕ್ಕೆ ಮುಸುಕುದಾರಿಯನ್ನು ಕರ್ಕೊಂಡು ಬರ್ತಾ ಇರುವಂಥದ್ದು. ಇದು ರಸ್ತೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ರಸ್ತೆ. ಕಲ್ಲೇರಿ ಅನ್ನೋ ಜಾಗದಲ್ಲಿ ಮುಸುಕುದಾರಿಯ ವಿಚಾರಣೆ ಆಗ್ತದೆ ಅನ್ನುವಂಥದ್ದು ಮತ್ತು ಅಲ್ಲಿ ಏನಾದರೂ ಒಂದು ಭಾಗದಲ್ಲಿ ಡಿಗ್ಗಿಂಗ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿತ್ತು. ಆದರೆ ಕಲ್ಲೇರಿಯನ್ನು ದಾಟಿ 2 ಕಿಲೋಮೀಟರ್ ದಾಟಿ ಆತನನ್ನು ಕರ್ಕೊಂಡ್ಬಂದಿರುವಂಥದ್ದು ಈ ಸ್ಪಾಟ್ಗೆ, ಬೋಳಿಯಾರ್ ಸಮೀಪದ ಗೋಂಕ್ರತಾರ್ ಅನ್ನುವಂಥ ಪ್ರದೇಶಕ್ಕೆ ಆ ವ್ಯಕ್ತಿಯನ್ನು ಕರ್ಕೊಂಡ್ಬಂದಿದ್ದಾರೆ. ಕಲ್ಲೇರಿ ಅನ್ನೋ ಒಂದು ಸ್ಪಾಟ್ ಆಗಿತ್ತು, ಅದು ಅಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಬೋಳಿಯಾರ್ ಸಮೀಪದ ಗೋಂಕ್ರತಾರ್ ಎಂಬಲ್ಲಿ ಈ ಥರದ ಒಂದು ಡಿಗ್ಗಿಂಗ್ ಕಾರ್ಯಾಚರಣೆಗೆ ಮತ್ತು ಮಹಜರ್ ಪ್ರಕ್ರಿಯೆಗೆ ಕರ್ಕೊಂಡು ಹೋಗಿರುವಂಥದ್ದು ನಾವು ನೋಡ್ಬೋದು. ಸ್ಥಳಗಳಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಮತ್ತು ಗೋಂಕ್ರತಾರ್ಗೆ ಹೋಗುವಂಥ ರಸ್ತೆಗೆ ಸಂಪೂರ್ಣವಾಗಿ ಟೇಪ್ ಕಟ್ಟಿ ಇಲ್ಲಿಯವರೆಗೆ ಮಾತ್ರ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮಗಳಿಗೆ ಪ್ರವೇಶ ಅನ್ನುವಂಥದ್ದನ್ನು ತೋರಿಸಿರುವಂಥದ್ದು. ಈಗಾಗಲೇ ಈ ಭಾಗಕ್ಕೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಆ ಮುಸುಕುದಾರಿ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿರುವಂಥದ್ದು. ಅದಕ್ಕೆ ಬೇಕಾದಾಗಿ ಒಂದು ಆರಂಭದಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ, ಸ್ಥಳವನ್ನು ಗುರುತಿಸಬೇಕಾಗ್ತದೆ. ಎಷ್ಟು ಸ್ಥಳಗಳನ್ನು ಗುರುತಿಸ್ತಾರೆ ಅನ್ನುವಂಥದ್ದು ಈಗ ಇರುವಂತಹ ನಮಗೆ ಮಾಹಿತಿ ನಾವು ನೋಡ್ಬೋದು. ರಸ್ತೆಗಳಲ್ಲಿ ಈ ರಸ್ತೆಯಿಂದ ಸಾಗಿ ಎಡಕ್ಕೆ ಮತ್ತು ಬಲಕ್ಕೆ ಆತ ಬೇರೆ ಬೇರೆ ಜಾಗಗಳನ್ನು ತೋರಿಸಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಇಲ್ಲಿಂದ ಯಾರಿಗೂ ಕೂಡ ಮೀಡಿಯಾಕ್ಕೆ ಮತ್ತು ಸಾರ್ವಜನಿಕರಿಗೆ ಹೋಗುವಂತಹ ಅವಕಾಶಗಳು ಇಲ್ಲ ಅನ್ನುವಂಥದ್ದು. ಈ ಗೋಂಕ್ರತಾರ್ ಅನ್ನುವಂಥ ಪ್ರದೇಶವನ್ನು ಹೇಗಿದೆ ಅಂತೇಳಿ ನಾವು ತೋರಿಸ್ತೇವೆ. ಮುಂದೆ ಸಾಗಿದರೆ ಈ ರಸ್ತೆಯಲ್ಲಿ ಮುಂದೆ ಸಾಗಿದರೆ ಸುಬ್ರಹ್ಮಣ್ಯ ಹೋಗುವಂಥ ರಸ್ತೆ ಇದು. ಬೋಳಿಯಾರ್ ಅನ್ನುವಂಥ ಪ್ರದೇಶ, ಅದಕ್ಕೂ ಮತ್ತು ಕಲ್ಲೇರಿಗೂ ಮಧ್ಯ ಇರುವಂತಹ ಗೋಂಕ್ರತಾರ್ ಅನ್ನುವಲ್ಲಿ ಈ ಥರದ ಒಂದು ಮಹಜರು ಪ್ರಕ್ರಿಯೆಗೆ ಆತನನ್ನು ಕರ್ಕೊಂಡ್ಬಂದಿರುವಂಥದ್ದು. ಆ ಮಹಜರು ಪ್ರಕ್ರಿಯೆಯ ಜೊತೆಗೆ ಆತ ಯಾವುದಾದ್ರೂ ನಿಗದಿತವಾದ ಜಾಗವನ್ನು ತೋರಿಸಿದರೆ ಅಲ್ಲೇ ಆ ಸಮಾಧಿ ಇದೆ ಅನ್ನುವಂಥ ಜಾಗದಲ್ಲಿ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾರೆ ಅನ್ನುವಂಥದ್ದು. ಹಾಗಾಗಿ ಇದು ಕೇವಲ ಮಹಜರು ಮಾತ್ರ ಅಲ್ಲ, ಎಲ್ಲ ಪರಿಕರಗಳನ್ನು, ಒಂದು ಡಿಗ್ಗಿಂಗ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಈಗಾಗಲೇ ತಂದಿರೋದು. ಹಾಗಾಗಿ ಮಹಜರು ನಡೀತದೆ, ಅಲ್ಲೇ ಡಿಗ್ಗಿಂಗ್ ಕಾರ್ಯ ನಡೀತದೆ. ಈ ಹಿಂದೆ 14ನೇ ಪಾಯಿಂಟ್ನಲ್ಲಿ ಏನಾಗಿತ್ತು ಅಂದರೆ 10 ಮತ್ತು 11ರ ನಡುವೆ ಬೆಟ್ಟದ ಮೇಲೆ ಏನೊಂದು ಪ್ರೊಸೀಜರ್ ನಡೆದಿತ್ತು, ಅದೇ ಪ್ರೊಸೀಜರ್ನ ಮಾದರಿಯಲ್ಲಿ ಕಂಡು ಬರ್ತಾ ಇದೆ ಮಹಜರು. ಮತ್ತು ಆತ ಏನಾದರೂ ಇದೇ ಸ್ಥಳ ಅಂತ ಹೇಳಿ ತೋರಿಸಿದ್ರೆ ಅಲ್ಲಿ ಡಿಗ್ಗಿಂಗ್ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ಕಳೆದ 9 ದಿನಗಳ ಹಿಂದೆ ನಾವು ನೋಡಿದ್ವಿ, ಆತ ಮೊದಲಿಗೆ ಸ್ಥಳವನ್ನ ಗುರುತಿಸಿದ್ದ, ಅದಾದ ನಂತರದಲ್ಲಿ ಶೋಧ ಕಾರ್ಯವನ್ನ ನಡೆಸಿದ್ರು. ಆದರೆ ಈ 7-8ನೇ ದಿನದಿಂದ ಇದೊಂದು ಸಣ್ಣ ಟ್ವಿಸ್ಟ್ ಸಿಕ್ಕಿದೆ. ಆತ ಮಧ್ಯೆ ಬೇರೆ ಬೇರೆ ಸ್ಥಳವನ್ನ ತೋರಿಸ್ತಾ ಇದ್ದಾನೆ. ಧರ್ಮಸ್ಥಳದ ಬೋಳಿಯಾರ್ ಸಮೀಪದ ಗೋಂಕ್ರತಾರ್ ಅರಣ್ಯದಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ. ದಟ್ಟ ಕಾಡಿಗೆ
ದೂರುದಾರನೊಂದಿಗೆ 40 ಅಧಿಕಾರಿಗಳ ತಂಡ ಹೊರಟಿದೆ. ಉಪ್ಪಿನ ಚೀಲ, ಕೆಮಿಕಲ್ ಬಾಕ್ಸ್, ಹಿಟಾಚಿಯೊಂದಿಗೆ ಆ ಸ್ಪಾಟ್ಗೆ ಹೋಗಿದ್ದಾರೆ. ಮಣ್ಣು ಅಗೆಯಲು ಹಾರೆ, ಪಿಕಾಸಿ ಬೇಕಾಗಿರುವಂತಹ ಎಲ್ಲ ಸಲಕರಣೆಗಳು ಮತ್ತು ಕಾರ್ಮಿಕರನ್ನ ಕರೆದುಕೊಂಡು ಆ ಬೋಳಿಯಾರ್ ಸಮೀಪದ ಗೊಂಕತಾರ್ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ತಲಾಶ್ ನಡೀತಾ ಇದೆ. ಈಗಾಗಲೇ ಅಲ್ಲಿ ಮಾಧ್ಯಮಗಳಿಗೆ ಆ ಪ್ರದೇಶದ ಒಳಕ್ಕೆ ನಿರ್ಬಂಧವನ್ನ ವಿಧಿಸಿ ಅಲ್ಲೊಂದು ಪಟ್ಟಿಯನ್ನು ಕೂಡ ಹಾಕಿರೋದನ್ನ ಗಮನಿಸಬಹುದಾಗಿದೆ. ಅಲ್ಲಿ ಭದ್ರತಾ ಸಿಬ್ಬಂದಿಗಳ ನಿಯೋಜನೆ ಕೂಡ ಆಗಿದೆ. ಬೋಳಿಯಾರ್ ಸಮೀಪ ಈ ಒಂದು ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಆ ವ್ಯಕ್ತಿ ಮೊದಲಿಗೆ ಸ್ಪಾಟ್ ತೋರಿಸ್ತಾನೆ, ಮತ್ತೆ ಇಮಿಡಿಯೇಟ್ ಅಲ್ಲೇ ಶೋಧ ಕಾರ್ಯ ಆರಂಭ ಮಾಡುವುದು ಅಂತ ಈಗ SIT ಮಾಡಿಕೊಂಡಿರುವಂತಹ ಹೊಸ ಪ್ರಕ್ರಿಯೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಮೊದಲಿಗೆ ಸ್ಥಳವನ್ನ ಗುರುತಿಸ್ತಾ ಇದ್ರು, ಅದಾದ ನಂತರದಲ್ಲಿ ಶೋಧ ನಡೀತಾ ಇತ್ತು. ಈಗ SIT ತನ್ನ ತನಿಖೆಯ ಆಂಗಲ್ ಅನ್ನೇನಾದ್ರೂ ಬದಲಾವಣೆ ಮಾಡ್ಕೊಂಡಿದ್ಯಾ? ಅಥವಾ ತೋರಿಸಿದ ತಕ್ಷಣ ಅಲ್ಲೇ ಡಿಗ್ ಮಾಡೋದು, ಅಲ್ಲೇ ಹುಡುಕಾಟ ಮಾಡೋದು ಅನ್ನುವಂಥ ರೀತಿಯಲ್ಲಿ ಏನಾದ್ರು? ಅದೇ ತರದ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು ದಿವ್ಯ ಜ್ಯೋತಿ. ಆರಂಭದ ದಿವಸ ಈ 13 ಪಾಯಿಂಟ್ಗಳನ್ನ ಗುರುತಿಸಲಿಕ್ಕೆ ಪೂರ್ತಿ ದಿವಸವನ್ನ ತೆಗೆದುಕೊಂಡಿದ್ರು. ಆ ನಂತರ ದಿವಸಕ್ಕೆ 1, 2, 3, 4 ಭಾಗಗಳಲ್ಲಿ ಶವ ಶೋಧ ಪ್ರಕ್ರಿಯೆಯನ್ನು ನಡೆಸೂ ಕೂಡ ಇದ್ರು. ಆದರೆ ಇವತ್ತಿನ ಆಪರೇಷನ್ ಬೇರೆ ಆಗಿದೆ. ಮಧ್ಯಾಹ್ನಕ್ಕೆ ಸಾಧಾರಣ 11:30, 12 ಗಂಟೆ ಸುಮಾರಿಗೆ SIT ಕಚೇರಿಯಿಂದ ಈ ಟೀಮ್ ಧರ್ಮಸ್ಥಳ ಪೊಲೀಸ್ ಠಾಣೆಯನ್ನು ದಾಟಿ ಸುಮಾರು 5 ಕಿಲೋಮೀಟರ್ ದೂರ ಇರುವಂತಹ ಸ್ಥಳಕ್ಕೆ ಶಿಫ್ಟ್ ಆಗ್ತದೆ. ಕಂಪ್ಲೀಟ್ಲಿ ಇಲ್ಲಿ ನೆಟ್ವರ್ಕ್ ಇಲ್ಲದಂತಹ ಜಾಗ ಇದು. ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ಬೋಳಿಯಾರ್ ಅನ್ನುವಂತಹ ಜಾಗದಲ್ಲಿ ಇವತ್ತಿನ ಕಾರ್ಯಾಚರಣೆ ನಡೀತಾ ಇದೆ. ಪಾಯಿಂಟ್ ನಂಬರ್ 15ರಲ್ಲಿ ಅದಕ್ಕಿಂತ ಹೆಚ್ಚು ಜಾಗ ಕೂಡ ಆಗುವಂತಹ ಸಾಧ್ಯತೆ ಇದೆ. ಎಷ್ಟು ಜಾಗಗಳನ್ನ ಗುರುತಿಸಿದ್ರು, ಎಷ್ಟು ಜಾಗಗಳಲ್ಲಿ ಡಿಗ್ಗಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ನಮಗೆ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಆದ್ರೆ ಇವತ್ತು ಇಡೀ ಸಂಜೆಯವರೆಗೂ ಕೂಡ ಕಾರ್ಯಾಚರಣೆ ಆಗಬಹುದು ಅನ್ನುವಂಥದ್ದು. 7 ಗಂಟೆಯವರೆಗೂ ಕೂಡ ಕಾರ್ಯಾಚರಣೆ ಆಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಇವತ್ತಿನ ಆಪರೇಷನ್ ಹೇಗಿರ್ತದೆ ಅಂದ್ರೆ, ಒಂದು ಜಾಗವನ್ನ ಗುರುತಿಸಿಕೊಂಡು ಮತ್ತೊಂದು ಜಾಗಕ್ಕೆ ಹೋಗುವಂತದ್ದಿಲ್ಲ. ಆ ಜಾಗವನ್ನ ಗುರುತಿಸಿ ಅಲ್ಲಿ ಏನಾದ್ರೂ ಸಮಾಧಿ ಇರುವಂತಹ ಯಾವುದಾದ್ರೂ ಕುರುಹುಗಳು ಸಿಕ್ಕಂತಹ ಸಂದರ್ಭದಲ್ಲಿ ಕೂಡಲೇ ಅಲ್ಲಿ ಡಿಗ್ಗಿಂಗ್ ಅನ್ನ ಮಾಡ್ತಾರೆ. ಇದಕ್ಕೆ ಹಿಟಾಚಿಯನ್ನು ಕೂಡ ನೇತ್ರಾವತಿ ಸ್ನಾನಘಟ್ಟದ ತಟದಿಂದ ರವಾನೆ ಮಾಡಿರುವಂತದ್ದು ಬೋಳಿಯಾರ್ ಗೊಂಕತಾರ್ ಕಾಡಿಗೆ. ಅದರ ಜೊತೆಗೆ ಕೆಲವೇ ಕ್ಷಣಗಳ ಹಿಂದೆ ಊಟ ಕೂಡ ಸಪ್ಲೈ ಆಗಿದೆ. ಹಾಗಾಗಿ ಊಟಕ್ಕೆ ವಾಪಸ್ ಬರುವಂತಹ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ದಟ್ಟವಾದ ಅರಣ್ಯ, ಅಲ್ಲಿಂದ ಅಧಿಕಾರಿಗಳನ್ನ ಅಲ್ಲೇ ಇರಿಸಿಕೊಂಡು ಅಲ್ಲೇ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕೆಮಿಕಲ್ಗಳು, ಉಪ್ಪನ್ನ ಈಗಾಗಲೇ ಸೋಕೋ ಟೀಮ್ ರವಾನೆ ಮಾಡಿದೆ. ಕೆಲವಾರು ಬಾಕ್ಸ್ಗಳನ್ನ, ಪೈಪ್ಗಳನ್ನ ಫೊರೆನ್ಸಿಕ್ ಲ್ಯಾಬ್ ಅಧಿಕಾರಿಗಳು ಮೇನ್ ರೋಡ್ ಇಂದ ಕಾಡಿನ ಒಳಗೆ ರವಾನೆ ಮಾಡಿರುವಂತದ್ದು. ಇವತ್ತು ಏನಾದ್ರೂ ಕಳೆಬರ ಸಿಕ್ಕರೆ ಅದನ್ನ ವಶಕ್ಕೆ ಪಡ್ಕೊಂಡು ಅದನ್ನ ಸೇಫ್ ಆಗಿ ಕೆಮಿಕಲ್ಗಳನ್ನ ಹಾಕಿ ಶಿಫ್ಟ್ ಮಾಡ್ತಾರೆ. ಬರದಿದ್ರೆ ಏನು ಮಹಜರ್ ಆಗಿದೆ ಆ ಮಹಜರನ್ನ ನಾಳೆಗೆ ಮತ್ತೆ ಮುಂದುವರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದಿವ್ಯ ಜ್ಯೋತಿ. ದೀಪಕ್ ಜೈನ್ ಸಂಪರ್ಕದಲ್ಲಿರಿ. ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಅಲ್ಲಿನ ಸ್ಥಳೀಯರಿಗೆ ಈ ವ್ಯಕ್ತಿಯಿಂದ ವಿಶ್ವಾಸ ಹೊರಟು ಹೋಗಿದೆ. ಆತ ತೋರಿಸ್ತಾ ಇರೋ ಜಾಗದಲ್ಲಿ ಯಾವ ಕುರುಹು ಕೂಡ ಸಿಗ್ತಾ ಇಲ್ಲ ಅಂತ. ಬಟ್ SIT ಟೀಮ್ ವಿಶ್ವಾಸವನ್ನ ಮುಂದುವರಿಸಿಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಆತ ತೋರಿಸಿದ ಜಾಗವನ್ನೆಲ್ಲ ತಲಾಶ್ ಮಾಡುವಂತಹ ಕೆಲಸವನ್ನ ಮುಂದುವರಿಸಿದ್ದಾರೆ. ಇವತ್ತು ಕೂಡ 15ನೇ ಸ್ಪಾಟ್ ಅನ್ನ ಗುರುತಿಸುವ ಮೂಲಕವಾಗಿ ಅಲ್ಲಿ ಶೋಧ ಕಾರ್ಯಕ್ಕೆ ಮುಂದಾಗಿರುವಂತಹ ಪ್ರಕ್ರಿಯೆಯ ಹಿಂಚಿಂಚು ಮಾಹಿತಿಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಎಲ್ಲಿಯವರೆಗೂ ಈ ಶೋಧ ಮುಂದುವರಿಯುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಯಾಕಂದ್ರೆ ಹಿಂದೆ 13 ಅಲ್ಲಿಗೆ ಮುಗಿದು ಹೋಗುತ್ತೇನೋ ಅನ್ನುವಂತಹ ಪ್ರಶ್ನೆ ಇತ್ತು. ಈಗ ಎಷ್ಟನೇ ನಂಬರ್, ಎಲ್ಲಿವರೆಗೂ ಅನ್ನೋದ್ರ ಬಗ್ಗೆ ಯಾವ ಹಿಂಟ್ ಕೂಡ ಇಲ್ಲ. ಯಾಕಂದ್ರೆ ಒಂದು ಸ್ಪಾಟ್ ತೋರಿಸಿದ್ರೆ ಅಲ್ಲೇ ಆಗಿರುವಂತಹ ಕೆಲಸ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. 14 ಜಾಗ ಬಿಟ್ಟು 15ರಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯ. ಹೊಸ ಜಾಗದಲ್ಲಿ ಶವಗಳನ್ನ ಹೂತಿಡಲಾಗಿದೆಯಾ? ಅನಾಮಿಕ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಉತ್ಖನನಕ್ಕೆ ಮುಂದಾಗಿದ್ದಾರೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಅರಣ್ಯದಲ್ಲಿ ಹುಡುಕಾಟಕ್ಕಾಗಿ ಈಗ ಮುಂದೆ ಹೋಗಿದ್ದಾರೆ. ಕಲ್ಲೇರಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಹೊಸ ಜಾಗವನ್ನ ಅನಾಮಿಕ ತೋರಿಸಿದ್ದಾನೆ ಅನ್ನುವಂತಹ ಮಾಹಿತಿ. 14 ಜಾಗ ಅಂದ್ರೆ ಆ ಸ್ಪಾಟ್ನಲ್ಲಿ ಸ್ವಲ್ಪ ಅಡೆತಡೆಗಳಿದೆ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸಣ್ಣ ಸಮಯ ಬೇಕಾಗಬಹುದು. ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೂ ಆಗಲ್ಲ. ಹಾಗಾಗಿ ತನಿಖೆ ಮುಂದೆ ಸಾಗಬೇಕು. ಅದರಂತೆ ಮುಂದುವರೆದಂತೆ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅದರ ಪ್ರಕ್ರಿಯೆಗಳನ್ನ ಮುಂದುವರಿಸೋಣ ಅನ್ನೋ ರೀತಿಯಲ್ಲಿ SIT ಟೀಮ್ ಮುಂದಾಗಿರೋ ಹಾಗೆ ಕಾಣಿಸ್ತಾ ಇದೆ. ಆ ಕಾರಣ 14ನೇ ಸ್ಪಾಟ್ ಅಂದ್ರೆ 14 ಅಲ್ಲ 13ನೇ ಸ್ಪಾಟ್ ಒಂದು ಗ್ಯಾಪ್ ಬಿಟ್ಟಿದ್ರು. ಅದನ್ನ ಗ್ಯಾಪ್ ಬಿಟ್ಕೊಂಡು ಈಗ ಮುಂದಿನ 15ನೇ ಸ್ಪಾಟ್ಗೆ ಉತ್ಖನನಕ್ಕಾಗಿ ಹೋಗಿರುವಂತಹ ಪರಿಪೂರ್ಣ ಮಾಹಿತಿಯನ್ನ ನೋಡ್ತಾ ಇದ್ರಿ. ಸದ್ಯ ಅಲ್ಲಿ FSL ಟೀಮ್ ಇರಬಹುದು, ವೈದ್ಯರ ತಂಡ ಇರಬಹುದು, SIT ಟೀಮ್ ಮತ್ತು ಗುಂಡಿಯಾಗಿರುವಂತಹ ಕಾರ್ಮಿಕರು ಪ್ರತಿಯೊಬ್ಬರೂ ಕೂಡ ಉಪಸ್ಥಿತರಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್, ಈ ವ್ಯಕ್ತಿಯ ಮೇಲೆ ಇನ್ನೂ ಕೂಡ SIT ವಿಶ್ವಾಸವನ್ನ ಇಟ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಇನ್ನೂ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹುಡುಕ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರೋ ಹಾಗೆ ಕಾಣಿಸ್ತಿದೆ. ಮೊದಲ 13 ಜಾಗಗಳನ್ನ ಗಮನಿಸಿದಾಗ ಏನೂ ಸಿಕ್ಕಿಲ್ಲ ಅಂತ ಅಂದಾಗ SIT ಒಂದು ಡಿಸಿಷನ್ಗೆ ಬರ್ಲಿಕ್ಕೆ ಆಗಲ್ವಾ?
ಖಂಡಿತ ಈ ತರದ ಒಂದು ಡಿಸಿಷನ್ಗೆ ಕಳೆದ 2 ದಿವಸಗಳಿಂದ ಬಂದಿತ್ತು. ಆದರೆ SITಯ ಮುಂದೆ ಇರುವಂತಹ ಸವಾಲು ಏನು ಅಂತಂದ್ರೆ, ಆ ವ್ಯಕ್ತಿ ಬಂದಿರುವಂತದ್ದು ಕೋರ್ಟ್ನ ಮೂಲಕ. ಕೋರ್ಟ್ಗೆ ಆತ ತಲೆಬುರುಡೆಯನ್ನ ಸಲ್ಲಿಸಿದ್ದಾನೆ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿಯಾಗಿದ್ದಾನೆ ಮತ್ತು ಸಾರ್ವಜನಿಕವಾಗಿ ಮತ್ತು ಮಾಧ್ಯಮಗಳಿಗೆ ಒಂದು ಪ್ರೆಸ್ ನೋಟ್ ಅನ್ನ ಕೊಟ್ಟು ತಾನು 100 ಶವವನ್ನು ಹೂತಿದ್ದೇನೆ ಅನ್ನೋದನ್ನ ಮೊದಲು ಬಹಿರಂಗ ಮಾಡಿದ್ದಾನೆ. ಹಾಗಾಗಿ ಆತನ ಮಹಜರು ಪ್ರಕ್ರಿಯೆಯಲ್ಲಿ 13 ಪಾಯಿಂಟ್ಗಳನ್ನು ಆರಂಭದಲ್ಲಿ ಗುರುತಿಸಲಾಗಿತ್ತು. ಈ 13 ಪಾಯಿಂಟ್ಗಳಲ್ಲಿ ಡಿಗ್ಗಿಂಗ್ ಅನ್ನ ಮಾಡಿಸಿದ್ದಾನೆ. ಈಗ ಸದ್ಯಕ್ಕೆ ಇರುವಂತದ್ದು ಈ ದಟ್ಟಾರಣ್ಯದಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆ. ಈ ದಟ್ಟವಾದ ಅರಣ್ಯದ ಒಳಗೆ ಆತ 15ನೇ ಪಾಯಿಂಟ್ನ ನಂತರ ಗುರುತಿಸಿಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಹಾಗಾಗಿ ಅವನ ಮುಂದೆ ಇರುವಂತಹ ಆಪ್ಷನ್ ಮುಂದೆ 17 ಪಾಯಿಂಟ್ ವರೆಗೂ ಕೂಡ ಗುರುತಿಸಬಹುದು ಅನ್ನುವಂಥದ್ದು. ಕಾರಣ ಏನು ಅಂತಂದ್ರೆ ಒಟ್ಟು 30 ಪಾಯಿಂಟ್ಗಳನ್ನ ಆತ ಹೇಳಿರುವಂಥದ್ದು. ಹಾಗಾಗಿ SITಗೆ ಆತನ ವಿರುದ್ಧವಾಗಿ ಆತ ಏನ್ ಹೇಳ್ತಾನೆ ಅದನ್ನ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಆತ ದೂರುದಾರ ಆಗಿರೋದ್ರಿಂದ, ಕೋರ್ಟ್ಗೆ ಆತ ಹೋಗಿರೋದ್ರಿಂದ ಆತ ಟೆಕ್ನಿಕಲಿ ಆಗಿ ಮೂವ್ ಆಗ್ತಾ ಇದ್ದಾನೆ ಅನ್ನುವಂಥದ್ದು. SIT ಅಧಿಕಾರಿಗಳು ಸೂಚಿಸಿದಲ್ಲಿ AC ಬರಬೇಕಾಗ್ತದೆ. ಪುತ್ತೂರು AC ಬಂದು ಅಲ್ಲಿ ಡಿಗ್ಗಿಂಗ್ ಮಾಡುವಂತ ಅವಕಾಶವನ್ನ ಕೊಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಆತ ಸದ್ಯಕ್ಕೆ ಹೇಳಿರುವಂತಹ 13 ಪಾಯಿಂಟ್, ಸದ್ಯಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅದು ಇನ್ನೂ ಕೂಡ 17 ಪಾಯಿಂಟ್ ಬಾಕಿ ಇದ್ರೆ ಅವ ಹೇಳುವ ನಂಬರ್ಗೆ ಬಂದು ಮುಟ್ತದೆ, ಅದು 30 ಅನ್ನುವಂಥದ್ದು. ಹಾಗಾಗಿ ಇದರ ವಿರುದ್ಧ ಆತ ಈ 13 ಪಾಯಿಂಟ್ಗಳಲ್ಲಿ ಸಿಕ್ಕಿದ್ದು ಕೇವಲ ಒಂದು ಕಡೆ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡದಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಮತ್ತು ಇದೊಂದು ದೊಡ್ಡ ಚಾಲೆಂಜ್ ಆಗಿ ಉಳ್ಕೊಂಡಿರುವಂತಹ ಪ್ರಕರಣ ಆಗಿರೋದ್ರಿಂದ ಆ ದೂರುದಾರ ವ್ಯಕ್ತಿ ಇನ್ನೂ ಕೂಡ ಬಹಳ ಕನ್ಫರ್ಮ್ ಆಗಿ ತಾನು 100 ಶವವನ್ನು ಹೂತು ಹಾಕಿದ್ದೇನೆ, ಜಾಗ ತೋರಿಸ್ತೇನೆ ಅಂತ ಮುಂದಾದಾಗ SIT ಅದಕ್ಕೆ ವಿರೋಧಿಸ್ಲಿಕ್ಕೆ ಆಗೋದಿಲ್ಲ. ಆತ ಮತ್ತೆ ಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆ ಇದೆ. ಕೋರ್ಟ್ SITಯನ್ನ ಅಥವಾ ಪೊಲೀಸರನ್ನ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಈ ಗೋಜಿಗೆ ಹೋಗುವ ಬದಲು ಆತ ಎಲ್ಲೆಲ್ಲ ತೋರಿಸ್ತಾನೆ ಅಲ್ಲೆಲ್ಲ ಡಿಗ್ ಮಾಡೋಣ, ನಾವು ಒಂದು ವರದಿಯನ್ನ ಸಿದ್ಧ ಮಾಡೋಣ, ಎಲ್ಲಾ ಪಿನ್ ಟು ಪಿನ್ ಫೋಟೋ ವಿಡಿಯೋಗಳು, ಆತನ ಹೇಳಿಕೆಗಳು ಎಲ್ಲವನ್ನು ಕೂಡ ದಾಖಲು ಮಾಡಲಾಗ್ತಾ ಇದೆ. ಹಾಗಾಗಿ ಆತ ಕೋರ್ಟ್ ನಲ್ಲಿ ಜಡ್ಜ್ನ ಮುಂದೆ ಮತ್ತೆ ತಾನು 17 ಪಾಯಿಂಟ್ ಅನ್ನು ಗುರುತಿಸ್ತೇನೆ, SIT ಅವರು ನನಗೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡೋ ಬದಲು ತಮ್ಮ ಕೆಲಸವನ್ನು ತಾವು ಮಾಡೋಣ ಅಂತೇಳಿ ಅಧಿಕಾರಿಗಳು ಮುಂದಾಗಿರುವಂತಹ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ AC ಅವರು ಕೂಡ 15 ದಿವಸದಿಂದ ಎಲ್ಲಾ ಕೆಲಸಗಳನ್ನ ಬಿಟ್ಟು ಈ ಮುಸುಕುದಾರಿಯ ದೂರುದಾರನ ಹಿಂದೆ ಇದ್ದಾರೆ ಮತ್ತು ಆ ಕಳೆಬರ ಹುಡುಕಾಟದಲ್ಲೇ ಮುಂದುವರಿಸಿದ್ದಾರೆ ಅನ್ನುವಂಥದ್ದು. ದಿವ್ಯ ಜ್ಯೋತಿ. ದೀಪಕ್ ಜೈನ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಕಲ್ಲೇರಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಹೊಸ ಜಾಗವನ್ನು ತೋರಿಸ್ತೀನಿ ಅಂತ ಅನಾಮಿಕ ಕರ್ಕೊಂಡು ಹೋಗಿರೋದ್ರಿಂದ 15ನೇ ಜಾಗದ ಶೋಧಕ್ಕಾಗಿ ಈಗ ಇಡೀ ತಂಡ ಅಲ್ಲಿ ಹೊರಟಿದೆ. ದಟ್ಟ ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಅವರೆಲ್ಲರೂ ಕೂಡ ಹೋಗಿದ್ದಾರೆ. ಈಗ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸ್ಪಾಟ್ ತೋರಿಸಿದ್ದಾನ ಅಥವಾ ಸ್ಪಾಟ್ಗಳನ್ನ ಗುರುತಿಸುವ ಕಾರ್ಯ ಇವತ್ತಾಗತ್ತಾ? ಬರೀ ಗುರುತಿಸುವಿಕೆಯ ಕಾರ್ಯ ಆಗುತ್ತೆ ಅಂತ ಕಾಣಿಸ್ತಿಲ್ಲ. ಇಡೀ ಕಾರ್ಮಿಕರ ತಂಡವನ್ನೇ ಕರ್ಕೊಂಡು ಹೋಗಿರೋದ್ರಿಂದ ಬಹುಶಃ ಗುಂಡಿ ಅಗೆಯುವಂತಹ ಕೆಲಸವನ್ನು ಕೂಡ ಇವತ್ತು ಮಾಡ್ತಾರೆ ಅಂತ ಕಾಣಿಸುತ್ತೆ. ಅದು ಯಾವಾಗ ಆರಂಭ ಆಗುತ್ತೆ, ಏನು ಕಥೆ, ಅಲ್ಲಿ ಎಷ್ಟು ಶವಗಳನ್ನ ಊತಿಟ್ಟಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ, ಯಾವ ವಯಸ್ಸಿನವ್ರದ್ದು, ಯಾರ್ದು, ಗಂಡ ಹೆಣ್ಣ, ಇದ್ರ ಬಗ್ಗೆ ಕೂಡ ಆತ ಏನಾದರೂ ಹೇಳ್ತಾನ ಈ ತನಿಖಾ ಹಂತದಲ್ಲಿ ಜಾಗ ಗುರುತಿಸುವಾಗ? ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಆತ ಹಿಂದೆ ಒಂದು ತಲೆಬುರುಡೆಯನ್ನು ಕೋರ್ಟ್ಗೆ ತೆಗೆದುಕೊಂಡು ಬಂದಿದ್ದ, ಅದು ಎಲ್ಲಿಂದ ತಗೊಂಡು ಬಂದಿತ್ತು, ಯಾವಾಗ ಅದನ್ನು ತೆಗೆದಿದ್ದ, ಆ ಜಾಗ ಯಾವುದು, ಬರೀ ಬುರುಡೆ ತಂದಿದ್ದ, ಉಳಿದ ಪಾರ್ಟ್ಸ್ ಎಲ್ಲಿ ಹೋಯ್ತು, ಅದರ ಹುಡುಕಾಟವು ಕೂಡ ಆಗಬೇಕಾಗಿದೆ. ಆ ಜಾಗದ ಉತ್ಖನನ ಯಾವಾಗ ಆಗುತ್ತೆ, ಅಥವಾ ಈಗಾಗಲೇ ಆ ಜಾಗವನ್ನು ಗುರುತಿಸಿದ್ದು ಮುಂದುವರೆದಂತೆ ಪ್ರಕ್ರಿಯೆಗಳು ಆಗಿದೆಯಾ, ಅದರ ಬಗ್ಗೆ SIT ವಿಚಾರಗಳನ್ನು ಹೊರಗೆ ಬಿಟ್ಕೊಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸದ್ಯ ಆ ವ್ಯಕ್ತಿ ತೋರಿಸಿದಂತಹ ಎಲ್ಲ ಜಾಗಗಳನ್ನು ಅಗೆಯುವಂತಹ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಅದರಂತೆ ಇನ್ನಷ್ಟು ಅವಕಾಶಗಳನ್ನು ಅವನಿಗೆ ಪದೇ ಪದೇ ಕೊಡ್ತಾ ಇರೋದನ್ನು ಕೂಡ ನೋಡಬಹುದು. ಕಾರಣ, ಕೋರ್ಟ್ಗೆ ಹೋಗಿ ಆತ ಹೇಳ್ಕೊಂಬಂದಿದ್ರಿಂದ ನಾಳೆ ದಿನ ಕೋರ್ಟ್ಗೆ ಹೋಗಿ ನನಗೆ ಅವಕಾಶನೇ ಕೊಡಲಿಲ್ಲ ಅಂತ ಹೇಳಬಾರ್ದು, ಅದಕ್ಕೆ ನಾವು ಜಾಗ ಮಾಡಿಕೊಡ್ಬಾರ್ದು ಅಂತ SIT ಬಹುಶಃ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಬಟ್ ಎಲ್ಲಿವರೆಗೂ ಅನ್ನುವಂಥ ಪ್ರಶ್ನೆ ಗೊತ್ತಿಲ್ಲ.